ಜಿಲ್ಲೆ ಅರಕಲಗೂಡು ತಾಲೂಕು ರಾಮನಾಥಪುರ ಹೋಬಳಿ ರುದ್ರಪಟ್ಟಣ ಗ್ರಾಮ ಎಲಿಯ ಹಾಸ್ಟೆಲ್ನಲ್ಲಿ ನಡೆದ ಲಂಚದ ಬಗ್ಗೆ ಆಲಿಯಾ ಹಾಸ್ಟೆಲ್ ಸಿಬ್ಬಂದಿ ವ್ಯಕ್ತಪಡಿಸಿರುವುದು. ನಾನು ರುದ್ರಪಟ್ಟಣ ಹಾಸ್ಟೆಲ್ ಸಹಾಯಕ. ರುದ್ರಪಟ್ಟಣ ಹಾಸ್ಟೆಲ್ನಲ್ಲಿ ನಾನು ಕೆಲಸ ಮಾಡುತ್ತಿರುತ್ತೇನೆ. ನನ್ನ ಮೇಲೆ ಇಲ್ಲಸಲ್ಲದ ಆರೋಪವನ್ನು ಸ್ವಾಮಿ DS ರವರು ನನ್ನ ಮೇಲೆ ಇಲ್ಲಸಲ್ಲದ ಆರೋಪವನ್ನು ವಹಿಸಿದ್ದು, ನನಗೂ ಮತ್ತು ನನ್ನ ಜೊತೆ ಕೆಲಸ ಮಾಡುತ್ತಿರುವ ಅಡುಗೆ ಸಹಾಯಕಿಗೂ ಇಲ್ಲಸಲ್ಲದ ಸಂಬಂಧವನ್ನು ಹೊರಿಸಿ ನಮಗೆ ತುಂಬ ಕಿರುಕುಳವನ್ನು ಕೊಟ್ಟಿರುತ್ತಾರೆ. ಅದರಂತೆ ನನ್ನ ಬಳಿ ಅವರು ನನಗೆ ಕಿರುಕುಳ ಕೊಟ್ಟಿರುವಂಥ ಎಲ್ಲ ಒಂದು ವರದಿಗಳು ನನ್ನ ಹತ್ರ ಇವೆ. ಮತ್ತು ಇದರಂತೆ ನಾನು ನನ್ನ ಕಿರುಕುಳಗಳನ್ನು ಸಹಿಸಲು ಆಗದೆ ನಾನು ಇದನ್ನು ಮಾನ್ಯ ಜಿಲ್ಲಾಧಿಕಾರಿಗಳು ಕುಮಾರ್ ಅವರಿಗೂ DO ಸಾಹೇಬರು ಕುಮಾರ್ ಅವರಿಗೂ ನಾನು ಇದರಂತೆ ನಾನು ಮನವಿ ಮಾಡಿರುತ್ತೇನೆ, ಸ್ಟೇಟ್ಮೆಂಟ್ ಕೊಟ್ಟಿರುತ್ತೇನೆ. ಅವರಿಗೆ 3/12/2025 ಈ ಒಂದು ವರದಿಯನ್ನು ನಾನು ಅವರಿಗೆ ಸಲ್ಲಿಸಿರುತ್ತೇನೆ. ನನಗೆ ಆಗುತ್ತಿರುವ ನೋವುಗಳು ಮತ್ತು ನನಗೆ ಕೊಟ್ಟಿರುವಂಥ ಕಿರುಕುಳಗಳು ಎಲ್ಲಾದರೂ ಪ್ರತಿಯೊಂದನ್ನು ಸಹ ನಾನು ಇದರಲ್ಲಿ ಬರೆದು ಅದರಂತೆ ಮತ್ತೆ ನಮ್ಮ ಜೊತೆ ಕೆಲಸ ಮಾಡುತ್ತಿರುವ ಸಹಾಯಕಿಯ ಥರನು 10,000 ಲಂಚವನ್ನು ಪಡೆದಿರುತ್ತಾರೆ ಸ್ವಾಮಿಯವರು. ಅದರಂತೆ ಮತ್ತೆ ಇದರಲ್ಲಿ ನಾನು ಎಲ್ಲಾನು ಪ್ರತಿಯೊಂದನ್ನು ನಾನು ಇದರಲ್ಲಿ ಬರೆದು ಅವರಿಗೆ ಸಲ್ಲಿಸಿರುತ್ತೇನೆ. ಮತ್ತೆ ಇದನ್ನು ನಮಗೆ ತಾಲೂಕು ಅಧಿಕಾರಿಗೆ ಅದನ್ನು ಮತ್ತೆ ಬಿಡುಗಡೆ ಇದನ್ನು ಸಲ್ಲಿಸಿರ್ತಾರೆ ಇವರು, ಅಲ್ಲಿ ಹೇಳಿಕೆ ಕೊಡಿ ಅಂತ ಹೇಳಿ. ಅದರಂತೆ ಅವರು ನಮ್ಮನ್ನು 5/12/2025 ಕರೆದಿರುತ್ತಾರೆ. ಅಲ್ಲಿ ನಮಗೆ ಸಲಹೆಯನ್ನು ತಗೊಂಡಿರುತ್ತಾರೆ. ಅದರಂತೆ ನಾನು ಎಲ್ಲಾನು ಪ್ರತಿಯೊಂದನ್ನು ಮನವಿ ಅವರು ಲೇಡಿ ಸ್ಟಾಫ್ ಆದ ಅವರು ಮತ್ತು ನಾನು ಇಬ್ಬರೊಳಗೆ ಹೋಗಿ ಹೇಳಿಕೆಯನ್ನು ಕೊಟ್ಟಿರುತ್ತೇವೆ. ಅದರಂತೆ ಅವರು ಯಾವುದೇ ಕ್ರಮವನ್ನು ತೆಗೆದುಕೊಳ್ಳದೆ ವಾರ್ಡನ್ ಸ್ವಾಮಿ ಅವರಿಗೆ ಕುಮ್ಮತ್ತು ಕೊಟ್ಟು ಅವರ ಕಡೆಗೆ ಸಪೋರ್ಟ್ ಮಾಡಿ ನನ್ನನ್ನು ಇಲ್ಲಸಲ್ಲದ ಆರೋಪವನ್ನು ನನ್ನ ಮೇಲೆ ವಹಿಸಿದ್ದರೂ ಸಹ ಅವರಿಗೆ ಸಪೋರ್ಟ್ ಮಾಡಿ ಈಗಲೂ ನಾನು ಕೆಲಸ ಮಾಡುತ್ತಿರುವಂತಹ ಜಾಗದಲ್ಲಿ ನನಗೆ ಕೆಲಸ ಮಾಡಲು ಬಿಡದೆ ಅವನನ್ನು ಕೆಲಸದಿಂದ ತೆಗೀರಿ, ಅವನನ್ನು ಮನೆ ಕಳಿಸಿ, ಕೆಲಸಕ್ಕೆ ಅವನ ಹಾಸ್ಟೆಲ್ಗೆ ಕೂಡಬೇಡಿ ಅಂತ ಹೇಳಿ ನನ್ನ ಮೇಲೆ ತುಂಬ ಇನ್ನೂ ಕಿರುಕುಳವನ್ನು ಕೊಡುತ್ತಿದ್ದಾರೆ. ಇದರಂತೆ ನಮಗೆ ಏನು ನ್ಯಾಯ ಒದಗಿಸ್ಕೊಡ್ಬೇಕು ಅದನ್ನು ಒದಗಿಸ್ಕೊಡ್ಬೇಕು ಅಂತ ಕೇಳ್ಕೊತೀನಿ. ವಾರ್ಡನ್ ಸ್ವಾಮಿ ಅವರು ನಮ್ಮ ಬಳಿ ಅಂದರೆ ಲೇಡಿ ಸ್ಟಾಫ್ ಅವರ ಬಳಿ 10,000 ಲಂಚವನ್ನು ಪಡೆದಿರುತ್ತಾರೆ. ಅದರಂತೆ ಅದನ್ನು ಏನು ಒಂದು ಮಾಹಿತಿ ನಮ್ಮ ಬಳಿ ಫೋನ್ಪೇ ಮುಖಾಂತರ ತೆಗೆದುಕೊಂಡಿರುವುದು ಮತ್ತು ರೆಕಾರ್ಡ್ಗಳು ಇದ್ದಾವೆ, ಸಾಬೀತುಪಡಿಸಿದ್ದೇವೆ. ಅದನ್ನು ಮಾನ್ಯ ಕಲ್ಯಾಣಾಧಿಕಾರಿಗಳು ಕುಮಾರ್ ಅವರಿಗೂ ನಾವು ಕಳಿಸಿದ್ದೇವೆ. ಎಲ್ಲ ಪ್ರತಿಯೊಂದನ್ನು ಕಳಿಸಿ ನಮ್ಮ 10,000 ಲಂಚವನ್ನು ತೆಗೆದುಕೊಂಡಿರುವ ಇದನ್ನು ನಾವು ಫೋನ್ಪೇ ಅವರಿಗೆ ವಾಟ್ಸಪ್ ಮುಖಾಂತರ ನಾವು ಎಲ್ಲಾನು ಕಳಿಸಿರುತ್ತೇವೆ. ಇದರಂತೆ ಅವರು ವಾರ್ಡನ್ ಸ್ವಾಮಿ ಅವರ ಮೇಲೆ ಕ್ರಮ ತೆಗೆದುಕೊಳ್ಳದೆ ನಮ್ಮ ಮೇಲೆ ಇಲ್ಲಸಲ್ಲದ ಆರೋಪವನ್ನು ವಹಿಸಿರುವ ಅವರನ್ನು ಸೇಫ್ ಮಾಡಿ ನಮಗೆ ನೀವು ಹಾಸ್ಟೆಲಲ್ಲಿ ಅವನನ್ನು ಇಟ್ಕೊಳ್ಳಬೇಡಿ, ಕಳಿಸಿ, ಅವನ ಮನೆ ಕಳಿಸಿ ಅಂತ ಹೇಳಿ ಕಿರುಕುಳವನ್ನು ನಮಗೆ ಕೊಡುತ್ತಿದ್ದಾರೆ ಹೊರತು ಅವರ ಮೇಲೆ ಯಾವುದೇ ಒಂದು ಕ್ರಮವನ್ನು ತೆಗೆದುಕೊಂಡಿರೋದಿಲ್ಲ. ಹಾಗಾಗಿ ಅವರ ಮೇಲೆ ಕ್ರಮ ತೆಗೆದುಕೊಂಡು ಅವರು ಏನು ನನ್ನ ಬಗ್ಗೆ ಕಂಪ್ಲೇಂಟ್ ಎಲ್ಲ ಹೇಳುತ್ತಿದ್ದಾರೆ ಅದರಂತೆ ನಮಗೆ ಏನು ದಾಖಲೆ ಇದೆ ಆ ದಾಖಲೆಯನ್ನು ಕೊಡಿಸಿ, ಇಲ್ಲ ಅಂತಂದ್ರೆ ಅವರ ಮೇಲೆ ಕ್ರಮ ತೆಗೆದುಕೊಂಡು ಅವರನ್ನು ಆದಷ್ಟು ಬೇಗ ಅಮಾನತುಗೊಳಿಸಿ ಎಂದು ಕೇಳ್ಕೊತೀನಿ.